ಯಾಕೆ ಮೆನ್ಸ್ ಪಿಲೋ ಟಚ್ ಆಗ್ತಿದ್ದಂಗೆ ನಿದ್ದೆಗೆ ಜಾರ್ತಾರೆ, ಆದರೆ ವಿಮೆನ್ಸ್ ಮಾತ್ರ ಸೈಡ್ ಚೇಂಜ್ ಮಾಡ್ತಾ, ಸೀಲಿಂಗ್ ನೋಡ್ತಾ, ಓವರ್ ಥಿಂಕಿಂಗ್ ಮಾಡ್ತಾ ಮಲಗಿರ್ತಾರೆ? ನಿಮ್ಮ ಮನೆಯಲ್ಲೂ ಹೀಗೇನಾ? ಹಾಗಾದರೆ ಇದು ಜಸ್ಟ್ ಕೋಇನ್ಸಿಡೆನ್ಸಾ ಅಥವಾ ಇದರ ಹಿಂದೆ ಸೈಕಾಲಜಿ ರೀಸನ್ಸ್ ಏನಾದರೂ ಇದೆಯಾ? ಮೊದಲಿಗೆ ಇದು ನಿಜವಾಗ್ಲೂ ಸತ್ಯನಾ ಅಂತ ನೋಡೋಣ. ಹೌದು, ರಿಸರ್ಚ್ ಹೇಳೋ ಪ್ರಕಾರ ಮೆನ್ಸ್ ಸ್ವಲ್ಪ ಬೇಗ ನಿದ್ದೆಗೆ ಹೋಗ್ಬಿಡ್ತಾರೆ, ಬಟ್ ವಿಮೆನ್ಸ್ ಹೆಚ್ಚು ಇನ್ಸೋಮ್ನಿಯಾ ರಿಪೋರ್ಟ್ ಮಾಡ್ತಾರೆ. ಹಾಗಾದರೆ ಯಾಕೆ ಈ ಡಿಫ್ರೆನ್ಸ್? ಒಂದು, ಬ್ರೈನ್ ಪ್ರಾಸೆಸಿಂಗ್ ಸ್ಟೈಲ್. ಸೈಕಾಲಜಿ ಪ್ರಕಾರ ವುಮೆನ್ ಬ್ರೈನ್ ಜನರಲಿ ಮಲ್ಟಿ ಪ್ರಾಸೆಸಿಂಗ್ ಓರಿಯೆಂಟೆಡ್ ಆಗಿರುತ್ತೆ. ಅವರು ಬೇರೆಯವರು ಮಾತಾಡಿರೋದ್ರ ಬಗ್ಗೆ, ಮಕ್ಕಳ ಫ್ಯೂಚರ್ ಬಗ್ಗೆ, ಮನೆ ಕೆಲಸದ ಬಗ್ಗೆ, ನಾಳೆ ಮಾಡಬೇಕಾದ ಕೆಲಸಗಳ ಬಗ್ಗೆ ಬ್ರೈನು ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಮಾಡ್ತಾ ಇರ್ತಾರೆ. ರಾತ್ರಿ ನಿಶಬ್ದ ಇರೋದ್ರಿಂದ ಡಿಸ್ಟ್ರಾಕ್ಷನ್ ಕಡಿಮೆ ಇರುತ್ತೆ. ಹಾಗಾಗಿ ಬ್ರೈನ್ ಪೆಂಡಿಂಗ್ ಥಾಟ್ಸ್ಗಳನ್ನು ಒಂದೊಂದಾಗಿ ಪ್ರಾಸೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದರೆ ಮೆನ್ಸ್ ಬ್ರೈನ್ ಕಂಪಾರ್ಟ್ಮೆಂಟಲೈಸೇಷನ್ ಅನ್ನೋ ಟೆಂಡೆನ್ಸಿಲಿ ಇರುತ್ತೆ. ಅಂದರೆ ವರ್ಕ್ ಒಂದು ಬಾಕ್ಸ್ ಒಳಗೆ, ಸ್ಟ್ರೆಸ್ ಒಂದು ಬಾಕ್ಸ್ ಒಳಗೆ, ರೆಸ್ಟ್ ಒಂದು ಬಾಕ್ಸ್ ಒಳಗೆ. ಅದರಿಂದ ಬೆಡ್ಗೆ ಹೋದ್ಮೇಲೆ ಸ್ವಿಚ್ ಆಫ್ ಆಗೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. 2, ಸ್ಟ್ರೆಸ್ ಮತ್ತು ಇಮೋಷ್ನಲ್ ಲೋಡ್. ರಿಸರ್ಚ್ ಹೇಳುತ್ತೆ ವಿಮೆನ್ಗೆ ಜನರಲಿ ಹೈಯರ್ ಆಂಗ್ಸೈಟಿ ಸೆನ್ಸಿಟಿವಿಟಿ ಇದೆ ಅಂತ. ಇವರು ಸ್ಮಾಲ್ ವರೀಸ್ ಕೂಡ ಡೀಪ್ಲಿ ಅನಲೈಸ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಫ್ಯಾಕ್ಟರ್ ಇಮೋಷ್ನಲ್ ಲೋಡ್. ಇವರಿಗೆ ತುಂಬ ವಿಷಯಗಳು ಸಬ್ಕಾನ್ಷಿಯಸ್ ಲೆವೆಲ್ನಲ್ಲಿ ಕಂಟಿನ್ಯೂ ಓಡ್ತಿರುತ್ತವೆ. ಹಾಗಂತ ಮೆನ್ಸ್ಗೆ ಸ್ಟ್ರೆಸ್ ಇರಲ್ಲ ಅಂತಲ್ಲ, ಅವರು ಪ್ರಾಸೆಸಿಂಗ್ ಸ್ಟೈಲ್ ಬೇರೆ ಇರುತ್ತೆ. ಕೆಲವರಿಗೆ ಫಿಸಿಕಲಿ ಟಯರ್ಡ್ ಆದರೆ ಬ್ರೈನ್ಗೆ ಡಿರೆಕ್ಟ್ ಸ್ಲೀಪ್ ಸಿಗ್ನಲ್ ಬರುತ್ತೆ. 3, ಹಾರ್ಮೋನ್ಸ್ ಮತ್ತು ಸ್ಲೀಪ್ ಸೈಕಲ್. ವಿಮೆನ್ಸ್ಲಿ ಮಂತ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಅದು ಸ್ಲೀಪ್ ಪ್ಯಾಟರ್ನ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು. ಬಟ್ ಮೆನ್ ಸ್ಲೀಪ್ ಸೈಕಲ್ ಯೂಶ್ವಲಿ ಸ್ಟೇಬಲ್ ಇರುತ್ತೆ. ಹಾಗಂತ ಬೇಗ ನಿದ್ದೆಗೆ ಹೋಗೋದು ಬೆಟರ್, ಲೇಟಾಗಿ ನಿದ್ದೆಗೆ ಹೋಗೋದು ವೀಕ್ ಅಂತ ಏನಿಲ್ಲ. ಇಲ್ಲಿ ಬ್ರೈನ್ ಸ್ಟೈಲ್ ಡಿಫ್ರೆಂಟ್ ಅಷ್ಟೆ. ನಿಮ್ಮ ಮನೇಲಿ ಯಾರಿಗೆ ಫಸ್ಟ್ ನಿದ್ದೆ ಬರುತ್ತೆ? ಕಮೆಂಟ್ ಮಾಡಿ ನೋಡೋಣ ಮೆಜಾರಿಟಿ ಯಾವ ಸೈಡ್ ಅಂತ. ಹಾಗೆ ದ ಹ್ಯೂಮನ್ ಸೈಕಾಲಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.